ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರ ಬರ್ಸಸ್ ಚಾನಲ್. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಪಕ್ಷಿಗಳ ಮಾಹಿತಿ ಮತ್ತು ಪಕ್ಷಿಗಳ ಬಗ್ಗೆ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಈ ಚಾನಲಲ್ಲಿ ತಿಳಿಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಇವತ್ತು ನಾನು ಏನು ತಿಳಿಸ್ಕೊಂಡ್ಬಿಡ್ತಾ ಇದ್ದೀನಿ ಅಂದರೆ ಬರ್ಡ್ ಸೀಡ್ಸ್ ಬಗ್ಗೆ ತಿಳಿಸ್ಕೊಂಡ್ಬಿಡ್ತಾ ಇದ್ದೀನಿ. ಅಂದರೆ ಪಕ್ಷಿ ಆಹಾರಗಳು ಯಾವ ಥರ ಅದನ್ನು ಮಿಶ್ರಣ ಮಾಡೋದು, ಯಾವ ಥರ ಮಿಕ್ಸ್ ಮಾಡೋದು, ಯಾವ ಸೀಡ್ಸ್ ನಮ್ಮಲ್ಲಿ ಸಿಗ್ತದೆ, ಮತ್ತು ಅದು ಒಂದೊಂದು ವೆದರ್ಗೆ ಅಂದರೆ ವರ್ಷಕ್ಕೆ 4 ಥರ ಸೀಡ್ಸ್ ನಮ್ಮಲ್ಲಿ ಚೇಂಜ್ ಆಗ್ತಾ ಇರ್ತದೆ. ನನ್ನ ಹತ್ರ ಇರೋದು 4 ಥರ ವೆರೈಟಿ ಸೀಡ್ಸ್ ಇರ್ತದೆ. ಅಂದರೆ ಮಿಕ್ಸ್ ಸೀಡ್ಸ್ ಅಂದರೆ ಒಂದೊಂದು ಬರ್ಡ್ಗಳಿಗೆ ಒಂದೊಂದು ಮಿಕ್ಸ್ ಸೀಡ್ಸ್ ಅಂತ ಇರ್ತದೆ. ವರ್ಷಕ್ಕೆ 4 ಥರ ಸೀಡ್ಸ್ಗಳು ಕ್ವಾಂಟಿಟಿ ಚೇಂಜ್ ಆಗ್ತಾ ಇರ್ತದೆ. ಅಂದರೆ ರೇಷಿಯೋ ಚೇಂಜ್ ಆಗ್ತಾ ಇರ್ತದೆ. ಯಾವುದದು ಏನೇನು ಎತ್ತ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಸೀಡ್ಸು, ಮತ್ತು 22 ಟೈಪ್ಸ್ ಆಫ್ ಸೀಡ್ಸು, 32 ಟೈಪ್ಸ್ ಆಫ್ ಸೀಡ್ಸು, ಮತ್ತು ಪ್ಲೇನ್ ಸನ್ಫ್ಲವರ್ ಸೀಡ್ಸು. ಈ 4 ಯಾವಾಗಲೂ ನನ್ನ ಹತ್ರ ರೆಗ್ಯುಲರ್ ಸಿಗೋ ಅಂಥ ಸೀಡ್ಸು. ಬಿಗ್ ಸೀಡ್ಸ್ ಬಂದು ನಿಮಗೆ ALBs ಹಿಡ್ದು ಆಫ್ರಿಕನ್ ಲವ್ಬರ್ಡ್ಸಿಂದ ಹಿಡ್ದು ಗ್ರೇ ಪ್ಯಾರೆಟ್ವರೆಗೂ ನಾವು ಕೊಡ್ಬೋದು. ಎಲ್ಲ ಬರ್ಡ್ಗೂ ಅದು ಯೂಸ್ ಆಗೋಂಥ ಸೀಡ್ಸ್ ಅದು. ಇನ್ನು 22 ಸೀಡ್ಸು ಸ್ಮಾಲ್ ಸೀಡ್ಸ್ ಅಂತೀವಿ, ಅದನ್ನು ಬಂದು ಪಿಂಚಸ್ ಎಕ್ಸಾಟಿಕ್ ಪಿಂಚಿಂದ ಹಿಡ್ದು ALBsವರೆಗೂ ಕೊಡ್ಬೋದು. ನೀವು ಆರಾಮ್ಸಾಗಿ ಎಲ್ಲ ಬರ್ಡು ತಿಂತದೆ. ಇನ್ನು 32 ಟೈಪ್ಸ್ ಆಫ್ ಸೀಡ್ಸು ನಿಮಗೆ ALBs ಹಿಡ್ದು ನಿಮಗೆ ಸನ್ಕೆನರ್ವರೆಗೂ ಅದನ್ನು ಕೊಡ್ತಾರೆ ಎಲ್ಲರೂ. ಮತ್ತು ಇದು ಪ್ಲೈನ್ ಸನ್ಫ್ಲವರ್ ಸೀಡ್ಸು, ಅದು ಎಲ್ಲ ಬರ್ಡ್ಗೆ ಫಾರ್ ಎಕ್ಸಾಂಪಲ್ ALBs ಹಿಡ್ದು ಗ್ರೇ ಪ್ಯಾರೆಟ್ ಸನ್ಕೆನರ್ವರೆಗೂ ಕೊಡ್ಬೋದು. ಗ್ರೇ ಪ್ಯಾರೆಟ್ಗೆ ಒಂದು ಸ್ವಲ್ಪ ದಪ್ಪ ಸೈಜ್ ಬರ್ತದೆ. ಗ್ರೇ ಪ್ಯಾರೆಟ್ಗೆ ಅದು ಕೊಟ್ಟರೆ ಒಳ್ಳೆಯದು. ಇದು ರೆಗ್ಯುಲರ್ ನಮ್ಮಲ್ಲಿ ಸಿಗ್ತದೆ. ಮತ್ತು ನಮ್ಮದೇ ಸ್ವಂತ ಬ್ರ್ಯಾಂಡ್ ಆದ ಆಯಿಲ್, ಬರ್ಡ್ ಬೂಸ್ಟರ್ ಆಯಿಲ್ ಅಂತ ಅಂತಾರೆ. ಇದೇನು ಬೇರೆ ಏನಲ್ಲ, ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪೀನಟ್ಸು ಮತ್ತು ಆಲೋವೆರಾ ಆಯಿಲು ಎಲ್ಲ ಸೇರಿ ಮಿಕ್ಸ್ ಮಾಡಿ ತೆಗ್ದಿರೋ ಅಂಥ ಎಣ್ಣೆ ಆಯಿಲು. ಇದನ್ನು 1 ಬಾಟ್ಲು ಬಂದು 3 kg ಸೀಡ್ಸ್ಗೆ ಮಿಕ್ಸ್ ಮಾಡ್ಬಿಟ್ಟು ಬರ್ಡ್ಸ್ಗೆ ಕೊಟ್ಟರೆ ತುಂಬ ಹೆಲ್ತಿಯಾಗಿರ್ತದೆ. ರೆಗ್ಯುಲರ್ ನಾನು ಕೊಡೋ ಅಂಥದ್ದು ಕ್ರಮ ಇದು. ಇನ್ನು ಮಿಕ್ಸ್ ಸೀಡ್ಸ್ ಯಾವ ಥರ ಇರ್ತದೆ, ಏನು ಎತ್ತ, ಅದು ಏನೇನು ಹಾಕಿರ್ತೀವಿ, ಏನು ಎತ್ತ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಈ ಸೀಡ್ಸು, ಇದು ಬಂದು ಬಿಗ್ ಸೀಡ್ಸ್ ಅಂತೀವಿ. ಎಲ್ಲ ಥರ ಮಿಕ್ಸ್ ಇರ್ತದೆ ಇದರೊಳಗೆ. ನೀವು ನೋಡ್ತಾ ಇರ್ಬೋದು, ಬಿಗ್ ಸೈಜ್ ಸನ್ಫ್ಲವರು ಮತ್ತು ಸ್ಮಾಲ್ ಸೀಡ್ಸು, ಕುಸ್ಮೆ, ಭತ್ತ, ಪ್ರತಿಯೊಂದು ಸೀಡ್ಸು ಮಿಕ್ಸ್ ಆಗಿರ್ತದೆ. ಇದೆಲ್ಲ ಬಂದು ನ್ಯಾಚುರಲ್. ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಸೀಡ್ಸ್ಗೆ ಹುಳ ಬರ್ತದೆ ಅಂತ ಹೇಳ್ಬಿಟ್ಟು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಕೆಮಿಕಲ್ ಅಂದರೆ ಸೀಡ್ಸ್ ಹಾಳಾಗದೆ ಇರಲಿ ಅಂತ, ಅಂದರೆ ಪರ್ಟಿಕ್ಯುಲರ್ ಆಗಿ ಪಕ್ಷಿಗೆ ಹಾನಿಕರ ಆಗಬೇಕು ಅಂತಲ್ಲ. ಕೆಲವರು ಅಂದರೆ ಸೀಡ್ಸ್ ವ್ಯಾಪಾರ ಮಾಡೋರು ಸೀಡ್ಸ್ ಹಾಳಾದರೆ ಸೇಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಕೆಮಿಕಲ್ ಮಿಕ್ಸ್ ಮಾಡಿರೋದು ಏನಾದ್ರು ಬರ್ಡ್ಸ್ ಕೊಟ್ಟರೆ ಡೈಜೆಸ್ಟ್ ಆಗಲ್ಲ. ಯಾಕಂದರೆ ಹುಳ ಬರದೇ ಇಲ್ಲಿ ಅಂತ ಅವ್ರು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಅವರು ಪಕ್ಷಿಗ ಇಲ್ಲ ಬೇರೆ ಇದಕ್ಕಂತ ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೆ. ಕೆಲವ್ರು ಏನು ಮಾಡ್ತಾರೆ, ಅದನ್ನು ತೊಗೊಂಬಂದ್ಬಿಟ್ಟು ಬರ್ಡ್ಸ್ ಕೊಡ್ತೀರಾ. ಬರ್ಡ್ಸ್ ಅದೇನೋ ತಿಂತು ಅಂದರೆ ಕೆಲವೊಂದು ಬರ್ಡ್ಗೆ ಡೈಜೆಸ್ಟ್ ಆಗೋಗ್ತದೆ. ಅಂದರೆ ದೊಡ್ಡ ಬರ್ಡ್ಸ್ಗಳಿಗೆ, ಇಲ್ಲಾಂದರೆ ಇಮ್ಯುನಿಟಿ ಪವರ್ ಚೆನ್ನಾಗಿರೋ ಬರ್ಡ್ಸ್ಗಳಿಗೆ ಡೈಜೆಸ್ಟ್ ಆಗೋಗ್ತದೆ. ಕೆಲವೊಂದು ಬರ್ಡ್ಸ್ಗಳಿಗೆ ಡೈಜೆಸ್ಟ್ ಆಗದೆ ಬರ್ಡ್ಸ್ ಸಾಯೋಂಥ ಪರಿಸ್ಥಿತಿನೂ ಬಂದಿರ್ತದೆ. ಕೆಲವರು ಹೇಳ್ತಾರೆ, ಏನಕ್ಕೆ ಸರ್ ಆ ಥರ, ಇದು ನಿಮ್ಮಲ್ಲೇ ಎಂತಕ್ಕೆ ತೊಗೊಬೇಕು. ಬೇರೆಯವ್ರಿಗೂ ನಮ್ಗೆ ಇರೋ ಡಿಫ್ರೆನ್ಸ್ ಏನಂದರೆ, ನಾವು ಯಾವುದೇ ರೀತಿಯಾಗಲಿ ಕೆಮಿಕಲ್ ಮಿಕ್ಸ್ ಮಾಡಲ್ಲ. ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾಗಲಿ ನೀವು ನನ್ನ ಸ್ಟೋರೆಲ್ಲ ನೀವು ನೋಡ್ಬೋದು, ಯಾವುದೇ ರೀತಿಯಾಗಲಿ ಇಂಗ್ಲೀಷ್ ಮೆಡಿಸನ್ನೇ ಆಗಲಿ ಕೆಮಿಕಲ್ಸ್ ಆಗಲಿ ನಾನು ಯೂಸ್ ಮಾಡಲ್ಲ. ಇವತ್ತುವರೆಗೂ ನಾನು ಯೂಸ್ ಮಾಡ್ತಾ ಇರೋದು ಕ್ರಮ ಅಂದರೆ ಎಲ್ಲ ನ್ಯಾಚುರಲ್ ಥಿಂಗ್ಸು ನ್ಯಾಚುರಲ್ ಆಗಿ ನಾನು ಕೊಡ್ತೀನಿ. ಪ್ರತಿ ದಿವಸ ನ್ಯಾಚುರಲ್ ಆಗಿ ತರಕಾರಿ, ಹಣ್ಣುಗಳು ಎಲ್ಲ ಕೊಡ್ತೀನಿ. ನ್ಯಾಚುರಲ್ ಸೀಡ್ಸ್ ಕೊಡ್ತೀನಿ. ಯಾವುದೇ ಕೆಮಿಕಲ್ ಮಿಕ್ಸ್ ಆಗಿರಲ್ಲ. ಡೈರೆಕ್ಟ್ ಫಾರ್ಮರ್ಸಿಂದ ನಾನೇ ಬೈಬ್ಯಾಕ್ ಮಾಡ್ಕೊಳ್ತೀನಿ. ಬೈಬ್ಯಾಕ್ ಮಾಡ್ಕೊಂಡು ನಾನೇ ಮಿಕ್ಸ್ ಮಾಡ್ತೀನಿ. ಮಿಕ್ಸಿಂಗ್ ಇದೆ ಏನು ಅಂತ ಒಂದು ವಿಡಿಯೋ ಹಾಕ್ತೀನಿ, ನೋಡಿ ನಿಮ್ಗೆ ಹೆಂಗೆ ಏನು ಅಂತ ಗೊತ್ತಾಗ್ತದೆ. ಇದು ನಮ್ಮಲ್ಲಿ ರೆಗ್ಯುಲರ್ ಸಿಗೋಂಥ ಸೀಡ್ಸ್ಗಳು. ಅಂದರೆ ಇದು 32 ಕಾಳು ಮಿಕ್ಸ್ ಆಗಿರೋಂಥ ಸೀಡ್ಸ್ಗಳು. ಎಲ್ಲ ತರ ನಾನ್ ಕೆಮಿಕಲ್ ಮಿಕ್ಸ್. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಕೆಮಿಕಲ್ಸ್ ಮಿಕ್ಸ್ ಇರಲ್ಲ. ಬರ್ಡ್ಸ್ ಆರಾಮ್ಸ್ ಡೈಜೆಸ್ಟ್ ಆಗ್ತದೆ. ನ್ಯಾಚುರಲ್ ಥಿಂಗ್ಸ್ ಇಂದ ಇರುವಂತ ಸೀಡ್ಸ್ಗಳು. ನೀವು ವಿಡಿಯೋ ನೋಡಿದ್ರಲ್ಲ, ಅದು ಮಿಕ್ಸೆಡ್ ನಾನು ಯಾವ ತರ ಹೆಂಗೆ ಮಿಕ್ಸ್ ಮಾಡ್ತೀನಿ ಅನ್ನೋ ಕ್ರಮ ಅದು. ಆ ತರ ಮಿಕ್ಸ್ ಮಾಡ್ಕೊಂಡು 1 kg ಪ್ಯಾಕ್ ಮಾಡಿರ್ತೀನಿ. ಯಾಕಂದ್ರೆ ಕಸ್ಟಮರ್ ಬಂದವ್ರಿಗೆ, ವಾಕಬಲ್ ಕಸ್ಟಮರ್ಗೆ ಈಸಿ ಆಗಲಿ ಅಂದ್ಬಿಟ್ಟು 1 kg ಪ್ಯಾಕೆಟ್ ಮಾಡಿರ್ತೀನಿ. ಇದನ್ನ ಪ್ರತಿಯೊಬ್ಬರು ಯಾವ ಬರ್ಡ್ಗೆ ಏನೇನು ಅಂತ ಹೇಳಿದ್ರೆ ನೀವು ಅದ್ರ ಪ್ರಕಾರ ನಾನು ಕೊಡ್ತೀನಿ ಸೀಡ್ಸ್ನ.
ಅವ್ರನ್ನ ಆರಾಮ್ಸಿಗೆ ಅವ್ರ ಮನೆಗೆ ತೊಗೊಂಡೋಗಿ ಆಯಿಲ್ ಏನಾರು ಆಯಿಲ್ ಬಂದು ಆಪ್ಷನ್ಸು, ಯಾಕಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ನಾನು ಕೊಡ್ತೀನಿ ಎಲ್ಲ ಬರ್ಡ್ಸ್ಗೂ ನಾನು ಹಾಕ್ತೀನಿ. ನಿಮ್ಗೆ ಅದು ಆಪ್ಷನ್ಸು. ಕೆಲವರು ರೇಟ್ ಜಾಸ್ತಿ ಸರ್ ಬೇಡ ಅಂತಾರೆ, ಕೆಲವರು ಅದನ್ನ ಹಾಕ್ಬೇಕಾ ಅಂತಾರೆ. ಅವೆಲ್ಲ ಹಾಕಿದ್ರೇನೆ ಬರ್ಡ್ ಸರಿಯಾಗಿ ಬ್ರೀಡ್ ಮಾಡೋದೇ ಆಗಲಿ ಮತ್ತೆ ಅದು ಬರ್ಡ್ ಹೆಲ್ತಿಯಾಗಿರೋದಕ್ಕಾಗಲಿ ಅದಕ್ಕೊಂದು ಕಾರಣ ಹೇಳ್ತೀನಿ. ಇದೆಲ್ಲ ಬಂದು ನ್ಯಾಚುರಲ್ ಸೀಡ್ಸು, ಬರ್ಡ್ ಕೊಡಿ, ತುಂಬಾ ಆರೋಗ್ಯವಾಗಿರ್ತದೆ. ನಾನು ಚಾಲೆಂಜ್ ಮಾಡ್ತೀನಿ, ನಾನು ಕೊಡೋ ಪ್ರೈಸ್ಗೆ, ನಾನು ಕೊಡೋ ಸೀಡ್ಸ್ ಕ್ವಾಲಿಟಿಗೆ ಚಾನ್ಸ್ ಬೇರೆಯವ್ರಿಗಂತೂ ಕೊಡೋಕಂತೂ ಚಾನ್ಸ್ ಇಲ್ಲ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಅವಾಗ ನೀವೇ ಹೇಳ್ತೀರಾ. 4 ತರ ಸೀಸನ್ ಅಲ್ಲಿ ಯಾವ ತರ ಹೇಗೆ ಮಿಕ್ಸ್ ಮಾಡೋದು ಅಂತ. ಕೆಲವರು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಒಂದೇ ತರ ಕೊಟ್ಕೊಂಡ್ ಬರ್ತಾ ಇರ್ತಾರೆ. ನವನೇನೆ ಕೊಡ್ತಾ ಇರ್ತಾರೆ, ಸನ್ಫ್ಲವರೇ ಕೊಡ್ತಾ ಇರ್ತಾರೆ. ಸರ್ ಇವಾಗ ನಾವು ಮಿಕ್ಸ್ ಮಾಡಿರ್ತೀವಿ, ಚಳಿಗಾಲದಲ್ಲಿ ಬಂದು ಯಾವ್ದೋ ಹುಚ್ಚಳನ್ನ ಜಾಸ್ತಿ ಹಾಕಿರ್ತೀವಿ, ಏನಕಂದ್ರೆ ಬಾಡಿ ಹೀಟ್ ಜಾಸ್ತಿ ಆಗ್ಲಿ ಅಂತ ರೇಷಿಯೋ ಬಂದು ಜಾಸ್ತಿ ಹಾಕಿರ್ತೀನಿ. ಅದೇ ಬಿಸಿಲು ಕಾಲ ಬಂತು ಅಂದ್ರೆ ಹುಚ್ಚಳನ್ನ ಕಮ್ಮಿ ಮಾಡಿರ್ತೀವಿ, ಏನಕ್ಕೆ ಅದು ಓವರ್ ಹೀಟ್ ಆಗ್ತದೆ. ಬಿಸಿಲು ಕಾಲದಲ್ಲಿ ಬರ್ಡ್ಸ್ ತಡೆಯಲ್ಲ ಅದನ್ನ ತಿಂದ್ರೆ. ಕೆಲವರು ಹೇಳ್ತಾರೆ ಸರ್ ನಿಮ್ಮಲ್ಲಿ ಒಂದೇ ತರ ಇರಲ್ಲ, ಚೇಂಜಸ್ ಆಗ್ತಾ ಇರ್ತದೆ. ಹೌದು, ಸೀಸನ್ ವೈಸ್ ಚೇಂಜ್ ಆದಾಗೆಲ್ಲ ಸೀಡ್ಸ್ಗಳು ಚೇಂಜ್ ಆಗ್ತಾ ಇರ್ತದೆ ಬರ್ಡ್ಸ್ಗಳಿಗೆ. 4 ತರ ವೆರೈಟಿ, ವರ್ಷಕ್ಕೆ 4 ತರ ವೆರೈಟೀಸ್ ನಾನು ಚೇಂಜ್ ಮಾಡ್ತೀನಿ. ಚಳಿಗಾಲಗೆ ಒಂಥರ, ಬಿಸಿಲು ಕಾಲಗೆ ಒಂಥರ, ಬೇಸಿಗೆ ಕಾಲಗೆ ಒಂಥರ, ಆ ತರ ಒಂದೊಂದು ಇದಕ್ಕೆ ಸೀಸನ್ ವೈಸ್ ಚೇಂಜ್ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಸೀಡ್ಸ್ ಎಲ್ಲ ನ್ಯಾಚುರಲ್ ಸೀಡ್ಸ್, ಯಾವುದೇ ರೀತಿಯಾಗಲಿ ಕೆಮಿಕಲ್ ಮಿಕ್ಸ್ ಮಾಡಲ್ಲ. ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ, ಬರ್ಡ್ಗೆ ಕೆಮಿಕಲ್ಸ್ ಅಂದ್ರೆ ತುಂಬಾ ಕಷ್ಟ ಆಗ್ತದೆ, ಅದು ಡೈಜೆಸ್ಟ್ ಎಲ್ಲ ಆಗಲ್ಲ, ಬೇರೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತದೆ. ನಮ್ಮಲ್ಲಿ ಸಿಗೋದೆಲ್ಲ ನ್ಯಾಚುರಲ್ ಸೀಡ್ಸ್. ನೀವು ಎಲ್ಲೇ ನಮ್ಮ ಸ್ಟೋರ್ ಅಬ್ಸರ್ವ್ ಮಾಡ್ಬೋದು, ನ್ಯಾಚುರಲ್ ಬಿಟ್ಟರೆ ಇನ್ನೇನು ಸಿಗಲ್ಲ ನಮ್ಮಲ್ಲಿ. ನ್ಯಾಚುರಲ್ ಸೀಡ್ಸು, ನ್ಯಾಚುರಲ್ ಇದು. ಕೆಲವರು ಇಂಗ್ಲೀಷ್ ಮೆಡಿಸಿನ್ ಹಾಕ್ತೀವಿ ಸರ್, ಬ್ರೀಡಿಂಗ್ ಪರ್ಪಸ್ಗೆ ಬೇರೆ ಮೆಡಿಸಿನ್ಸ್ ಹಾಕ್ತೀನಿ ಸರ್, ಮತ್ತೆ ಅದು ಆರೋಗ್ಯಕ್ಕೆ ಇರೋದಕ್ಕೆ ಡೈಲಿ ಡ್ರಾಪ್ಸ್ ಹಾಕ್ತೀನಿ ಸರ್ ಅಂತಾರೆ. ನಾನು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ನಾನು ಯಾವುದು ಹಾಕಲ್ಲ, ಬರೀ ಸೀಡ್ಸ್ ಮಾತ್ರ ಕೊಡ್ತೀನಿ. ಡೈಲಿ ನ್ಯಾಚುರಲ್ ಸೀಡ್ಸ್, ಯಾವ ಹಣ್ಣುಗಳು ತರಕಾರಿಗಳು ಕೊಡ್ತೀನಿ. ಯಾವ ಥರ ಅಂದರೆ, ಸಪೋಸ್ ಇವತ್ತು ನಾನು ಜೋಳ ಹಾಕಿರ್ತೀನಿ ಅಂದ್ಕೊಳ್ಳಿ, ಎಲ್ಲ ಕೇಜ್ಗೂ ಸೀಡ್ಸು ಮತ್ತು ವಾಟರು ಮ್ಯಾಂಡೇಟ್ರಿ, ಅಂದರೆ 24 hours ಇರಲೇಬೇಕು ಸೀಡ್ಸು ಮತ್ತು ವಾಟರು. ಇನ್ನು ಇವತ್ತು ನಾನು ಸ್ವೀಟ್ ಕಾರ್ನ್ ಹಾಕಿದ್ರೆ ನಾಳೆ ಬಂದು ಆ್ಯಪಲ್ ಹಾಕ್ತೀನಿ, ನಾಡ್ದು ಬಂದು ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಬೋದು, ಇಲ್ಲ ಅದು ಈಚೆ ಬಂದು ಈಗ ಬೀಟ್ರೂಟ್ ತುರಿದ್ಬಿಟ್ಟು ಹಾಕ್ಬೋದು. ಅಟ್ಲೀಸ್ಟ್ ಏನೂ ಇಲ್ವಾ, ಯಾವ್ದು ಹಣ್ಣು ಸಿಗ್ತದೋ ಬಿಸಿಲು ಕಾಲದಲ್ಲಿ ಅಂದರೆ ಸೋದೆಕಾಯಿ ಅದು ಇದು ಎಲ್ಲ ತುರಿದ್ಬಿಟ್ಟು ಹಾಕ್ಬೋದು, ಇಲ್ಲಾಂದ್ರೆ ಮೊಟ್ಟೆ ಎಗ್ ವೈಟ್ ತುರಿದ್ಬಿಟ್ಟು ಹಾಕ್ಬೋದು. ಆ ಥರ ಹಣ್ಣು ತರಕಾರಿಗಳು ನೀವು ಡೈಲಿ ಕೊಡ್ತಾ ಇದ್ರೆ ಬರ್ಡ್ಸ್ಗೆ 100% ಬ್ರೀಡಿಂಗ್ ಆಗ್ತದೆ. ನಿಮ್ಗೆ ಬ್ರೀಡಿಂಗ್ ಆಗಬೇಕು ಅಂದರೆ ಒಂದು 4 ಅಂಶ ಕರೆಕ್ಟಾಗಿರಬೇಕು. ಯಾವುದಾದ್ರು ಅಂದರೆ, ಒಂದು ನೀವು ಯಾವ ಬರ್ಡ್ ಇಕ್ತೀರಾ ಅದು ಮೇಲಾ ಫಿಮೇಲಾ ಕರೆಕ್ಟಾಗಿರಬೇಕು, ಅದು ಕೇಜ್ ಸೈಜ್ ಕರೆಕ್ಟಾಗಿರಬೇಕು. ಇವಾಗ ಒಂದೊಂದು ಪಿಂಚಸ್ಗೆ ಸ್ಮಾಲ್ ಕೇಜ್ 1.25 ಅಡಿ 1.5 ಅಡಿ ಇದ್ರೆ ಸಾಕು, ನಡೀತದೆ. ಅದಕ್ಕೆ ಹೋಗ್ಬಿಟ್ಟು ನೀವು ಲವ್ ಬರ್ಡ್ಸು, ಆಫ್ರಿಕನ್ ಲವ್ ಬರ್ಡ್ಸ್ ಹಾಕಿದ್ರೆ ಬ್ರೀಡ್ ಆಗಲ್ಲ. ಕೇಜ್ ಸೈಜ್ ಯಾವತ್ತಿದ್ರು ಕರೆಕ್ಟಾಗಿರಬೇಕು. ನೆಕ್ಸ್ಟ್ ಬ್ರೀಡಿಂಗ್ ಬಾಕ್ಸು, ನೀವು ಕೊಡೋ ಬ್ರೀಡಿಂಗ್ ಬಾಕ್ಸ್ ಯಾವ ಥರ ಇರ್ತದೆ ಏನು ಅನ್ನೋದು ಕರೆಕ್ಟಾಗಿರಬೇಕು. ಒಳಗಡೆ ನೆಸ್ಟಿಂಗ್ ಮೆಟೀರಿಯಲ್, ಕೆಲವರು ಒಟ್ಟಾಗ್ತಾರೆ, ಮರದ ಒಟ್ಟು ಅಂದಿದ ತಕ್ಷಣ ಮರದ ಒಟ್ಟು ಎಲ್ಲರೂ ಕಾರ್ಪೆಂಟರ್ ಹತ್ರ ಕೆಲಸ ಮಾಡಿರೋ ತಂದು ಹಾಕ್ಬಿಡ್ತಾರೆ, ಅದು ಚಿಸ್ತಾ ಇರ್ತದೆ. ಆ ಚಿಸ್ಬೇಕಾದ್ರೆ ಆ ಬರ್ಡ್ ಹೋಗಿ ಕುಂತ್ಕೊಳ್ಳಲ್ಲ. ಸರ್ ನೀವು ಹೇಳ್ದಂಗೆ ಮರದ ಒಟ್ಟಾಗದೆ ಬ್ರೀಡ್ ಆಗಲ್ಲ ಅಂತಾರೆ. ಅದಕ್ಕೆಲ್ಲ ಕೆಲವೊಂದು ಸ್ಟೇಜು, ಯಾವ ಸ್ಟೇಜಿಗೆ ಏನೇನು ಹಾಕಬೇಕು ಅನ್ನೋದನ್ನ ನಿಮ್ಗೆ ಬೇಕಾದ್ರೆ ಯಾರಾಗ ಗೊತ್ತಿಲ್ಲ ಅಂದರೆ ನಾನು ಕಾಲ್ ಮಾಡಿ ನಾನು ತಿಳ್ಸ್ಕೊಂಡ್ಬಿಡ್ತೀನಿ. ಅದೊಂದು ಬ್ರೀಡಿಂಗ್ ಬಾಕ್ಸ್ ಒಂದು ಕರೆಕ್ಟಾಗಿರಬೇಕು. ನೆಕ್ಸ್ಟ್ ನೀವು ಕೊಡೋ ಆಹಾರ, ಅಂದ್ರೆ ನೀವು ಕೊಡೋ ಸೀಡ್ಸು, ಹಣ್ಣು, ಇದು ತರಕಾರಿಗಳು ಯಾವ ಥರ ಇರ್ತದೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈ 4 ಕರೆಕ್ಟಾಗಿತ್ತು ಅಂದರೆ ನಿಮ್ಮ ಬರ್ಡು 100% ಕನ್ಫರ್ಮ್ ಆಗಿ ಬ್ರೀಡ್ ಆಗ್ತದೆ. ಇದಕ್ಕೆ ಯಾವುದೇ ರೀತಿಯಾಗಲಿ ಡೌಟ್ ಇಲ್ಲ, ಯಾವುದೇ ರೀತಿಯಾಗಲಿ ಅನುಮಾನ ಇಲ್ಲ. ಕ್ಲೀನಾಗಿ ನಾನು ಗ್ಯಾರಂಟಿ ಕೊಡ್ತೀನಿ, ಅದು ಬ್ರೀಡ್ ಆಗೇ ಆಗ್ತದೆ ಅಂತ. ಯಾರು ಬೇಕು ಅಂದರೆ ಸೀಡ್ಸ್, ಇವಾಗ ಸಪೋಸ್ ಸರ್ ನಾನು ತುಂಬ ದೂರದಲ್ಲಿದ್ದೀನಿ, ನಂಗೆ ಸೀಡ್ಸ್ ಬೇಕು ಸರ್, ಹೇಗೆ ಪರ್ಚೇಸ್ ಮಾಡೋದು ಅಂದರೆ, ಜಸ್ಟ್ ನಾನು ಕೆಳಗಡೆ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಕೊಡ್ತಾ ಇದ್ದೀನಿ. ಆ ನಂಬರ್ಗೆ ನೀವು ಜಸ್ಟ್ ನನಗೆ ಕಾಲ್ ಮಾಡೋದೇ ಆಗಲಿ, ಇಲ್ಲ ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ್ರೆ ಸಾಕು. ನಾನು ಕ್ಯಾಟ್ಲಾಗ್ ವಾಟ್ಸಪ್ಗೆ ಹೋಗ್ಬಿಟ್ಟು ನಾನು ಕ್ಯಾಟ್ಲಾಗ್ ಓಪನ್ ಮಾಡಿದ್ರೆ ಪ್ರತಿಯೊಂದು ಐಟಮ್ಸು ಬಿಸ್ನೆಸ್ ಅಕೌಂಟಲ್ಲಿ ಕ್ಯಾಟ್ಲಾಗಲ್ಲಿ ಇರ್ತದೆ, ಫೋಟೋಸು ಮತ್ತು ಪ್ರೈಸ್ ಸಮೇತ ಇರ್ತದೆ. ನೀವು ನೋಡ್ಬಿಟ್ಟು ಅಲ್ಲಿ ಕ್ಯಾಟ್ಲಾಗಲ್ಲಿ ನಂಗೆ ನಾವು ಆ್ಯಡ್ ಮಾಡಿಬಿಟ್ಟು ನಂಗೆ ಕ್ಯಾಟ್ಲಾಗ್ ಕಳ್ಸ್ಕೊಂಡ್ಬಿಟ್ರೆ ಸಾಕು. ಪ್ರೊಟೆಕ್ಷನ್ ನಾನು ಕೊಡ್ತೀನಿ, ಅಂದರೆ ಎಷ್ಟು kg ಏನು ಎತ್ತ ಅನ್ನೋದು ನೀವು ಹೇಳಿದ್ರೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ. ಇಷ್ಟ ಆಗ್ತದೆ, ಇಷ್ಟು ಕೊರಿಯರ್ ಚಾರ್ಜ್ ಆಗ್ತದೆ, ಕೊರಿಯರ್ಗೆ ಆಗ್ತದಾ ಇಲ್ಲ ಟ್ರಾನ್ಸ್ಪೋರ್ಟ್ಗೆ ಆಗ್ತದೆ ಅಂತ ನಾನು ಹೇಳ್ತೀನಿ. ನೀವು ಅದನ್ನು ಯಾವ್ದು ಅನುಕೂಲ, ನಿಮ್ಮ ಅನುಕೂಲ ಯಾವುದಿದೆಯೋ ಅದು ನೋಡ್ಬಿಟ್ಟು ಇದು ಮಾಡ್ಬೋದು. ವಿತಿನ್ ಬ್ಯಾಂಗ್ಳೂರ್ ಒಳಗಡೆ ಏನಾದ್ರು ಇತ್ತು ಅಂದರೆ, ವಿತಿನ್ ಡೆನ್ಸೋ ಇಲ್ಲಾಂದ್ರೆ ರ್ಯಾಪಿಡೋ ಇದೆ, ಇಮಿಡಿಯೇಟ್ ಆಗಿ ಡಿಸ್ಪ್ಯಾಚ್ ಮಾಡ್ತೀನಿ. ಆರಾಮ್ಸೆ ನಿಮ್ಮ ಮನೆ ಬಾಕ್ಲಿಗೆ ಬರ್ತದೆ. ಏನಾರು ಐಟಮ್ ಬೇಕಂದ್ರೂ ಜಸ್ಟ್ ನಂಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಇಲ್ಲ ವಾಟ್ಸಪ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಡಿಸ್ಪ್ಯಾಚ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.